ರೈತರ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದಂತಹ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬರಗಾಲ ಘೋಷಣೆ ಮಾಡುವಂತೆ ರೈತರ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿದಂತಹ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯ ಚಿನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಮುಂಗಾರು ಮಳೆ ಕೊರತೆಯಿಂದಾಗಿ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿ ಬರ ಘೋಷಣೆ ಮಾಡಿದ್ದಾರೆ. ಮಾಡಿ ಅಂತ ಹೇಳಿ, ಮಾಡಿಲ್ಲ ಇನ್ನು, ಮಾಡಿ ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿ ಬರ ಘೋಷಣೆ ಮಾಡಿ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಪ್ರತಿಭಟನೆಯನ್ನ ತಡೆಯಲಿಕ್ಕೆ ಬಂದಿರುವಂತಹ ಪೊಲೀಸರ ಜೊತೆಗೂ ಕೂಡ ವಾಗ್ವಾದವನ್ನ ನಡೆಸಿದ್ದಾರೆ. ಪ್ರತಿಭಟನಾ ನಿರತ ರೈತರ ಮತ್ತು ಕಾಕಿ ನಡುವೆ ಜಟಾಪಟಿ ಶುರುವಾಗಿದೆ. ಜೂನ್ 30ರ ಒಳಗಾಗಿ ಬರ ಬಂದಿದೆ, ಬರಗಾಲವಾಗಿದೆ ಅಂತ ಹೇಳಿ ಘೋಷಣೆ ಮಾಡಿ, ಇಲ್ಲ ಅಂತಂದ್ರೆ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಏನಾಗ್ತಿದೆ, ಹುಬ್ಬಳ್ಳಿಯಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾ ಇದೆ. ಕಾರಣ ಏನು? ಹುಬ್ಬಳ್ಳಿಯೂ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಡೆಯಲ್ಲಿ ಮುಂಗಾರು ಮಳೆ ಆಗಿಲ್ಲ. ಮುಂಗಾರು ಮಳೆ ಆಗದೆ ಇದ್ರೆ ಏನು, ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ. ನೀರಿನ ಕೊರತೆ ಸಾಕಷ್ಟು ಇರುತ್ತೆ. ಬರಗಾಲ ಬಂದಿದೆ, ನೀವು ಬರಗಾಲ ಬಂದಿದೆ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ನೀವು ಕೇಳಬಹುದು, ಸರ್ಕಾರಕ್ಕೇನು ಬರ ಬಂದಿದೆ ಅಂತ ಘೋಷಣೆ ಮಾಡ್ಬಿಡ್ಬೋದಲ್ವಾ? ಬರ ಬಂದಿದೆ ಅಂತ ಘೋಷಣೆ ಮಾಡಿದ್ರೆ ಸರ್ಕಾರ ಪರಿಹಾರ ಅನ್ನೋದು ಘೋಷಣೆ ಮಾಡಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಸರ್ಕಾರ ಬರ ಬಂದಿದೆ ಅಂತ ಘೋಷಣೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇನ್ನು ಮಳೆಯೇ ಬಂದಿಲ್ವಾ, ಒಂದು ಚೂರು ಮಳೆ ಇಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. 5 ನಿಮಿಷ ಬರುತ್ತೆ, 10 ನಿಮಿಷ ಹೋಗುತ್ತೆ. ಹಿಂಗಿರ್ಬೇಕಾದ್ರೆ ಸರ್ಕಾರವೂ ಕೂಡ ಅಯ್ಯೋ ಬರ ಬಂದಿದೆ, ಬರಪೀಡಿತ ಪ್ರದೇಶ ಅದು ಅಂತ ಹೇಳಿ ಘೋಷಣೆ ಮಾಡೋಕ್ಕಾಗೋದಿಲ್ಲ. ರೈತರು ಅದನ್ನ ಒಪ್ಕೊಳ್ಳೋದಿಲ್ಲ, ಪ್ರತಿಭಟನೆ ಮಾಡಿದ್ದಾರೆ. ನೋಡಿ, ವಿಜುವಲ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದ್ದೀವಿ. ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾರು ಕೂಡ ಹೋಗುವಾಗಿಲ್ಲ. ಅಕಸ್ಮಾತ್ ಜೂನ್ 30ರ ಒಳಗಾಗಿ ನೀವು ಅದು ಘೋಷಣೆ ಮಾಡಿಲ್ಲ ಅಂತಂದ್ರೆ ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ. ಅವರು ನ್ಯಾಯ ಕೇಳ್ತಾ ಇದ್ದಾರೆ. ರೈತರು ಹಸಿರು ಶಾಲುಗಳನ್ನ ಮುಂದೆ ತೋರಿಸಿ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ವಿಚಾರ ಇಷ್ಟೇ, ನಾನು ಆಗ್ಲೇ ಹೇಳ್ತಾ ಇದ್ದೆ, ವಿಚಾರ ಇಷ್ಟೇ. ಏನು, ಬರಗಾಲ ಪೀಡಿತವಾಗಿದೆ ಉತ್ತರ ಕರ್ನಾಟಕ ಅನ್ನುವಂತಹ ವಿಚಾರವನ್ನು ಒಪ್ಪುಗಳಿ, ಬರಗಾಲದಲ್ಲಿದ್ದಾರೆ ಅನ್ನೋದನ್ನು ಒಪ್ಕೊಳ್ಳಿ. ನಮಗೆ ನೀವೇನಾದರೂ ಒಪ್ಕೊಂಡಿಲ್ಲ ಅಂದರೆ ವಿಧಾನಸೌಧದ ಒಳಗೆ ನುಗ್ತೇವೆ ಅಥವಾ ವಿಧಾನಸೌಧದ ಮುತ್ತಿಗೆ ಹಾಕ್ತೇವೆ. ಈಗ ಸರ್ಕಾರಕ್ಕೆ ಎರಡು ಆಪ್ಷನ್ ಕೊಡ್ತೀವಿ. ಒಂದು ಆಪ್ಷನ್ನು ಬರಗಾಲ ಪೀಡಿತ ಆಗಿದೆ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ, ಎಷ್ಟು ಇಲ್ಲ ಅಂತಂದರೆ ಎಷ್ಟು ಭಾಗದಲ್ಲಿ ಮಳೆಯಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ಪರಿಹಾರವನ್ನು ಕೊಡಿ. ಯಾವ ಇದರಲ್ಲಿ
ಜಿಲ್ಲೆಗಳಲ್ಲಿ ಮಳೆ ಆಗಿಲ್ವೋ ಅದಕ್ಕೆ ತಕ್ಕಂಗೆ ಪರಿಹಾರ ಕೊಡಿ. ಪರಿಹಾರನೇ ಕೊಟ್ಟಿಲ್ಲ ಅಂತಂದ್ರೆ ವಿರೋಧ ಪಕ್ಷದವ್ರು ಸುಮ್ಮನೆ ಇರಲ್ಲ, ರೈತರು ಸುಮ್ಮನೆ ಇರಲ್ಲ. ಡಿಸಿಷನ್ ನಿಮ್ಮ ಕೈಲಿದೆ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.